ಸ್ಕೂಲಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಇವೆಲ್ಲ ನಮ್ಮ ನಾವೇನು ಟೀಚ್ ಮಾಡಿದ್ದೀನಿ ಅನ್ಸುತ್ತೆ ಕೆಲವು ಸ್ಟೂಡೆಂಟ್ಸ್ ಅದೇ 5ನೇ ಕ್ಲಾಸು 4ನೇ ಕ್ಲಾಸು ಆ ಥರ ಇದ್ದಾರೆ. ಈಗ ಹೇಗೆ ನೀವು ಓದ್ತಾ ಇದ್ದೀರಾ ಆಲ್ರೆಡಿ ಅಚೀವ್ ಮಾಡಿದ್ದೀರಾ, ಓದೋಕ್ಕೆ ಪ್ರಯತ್ನ ಮಾಡಿದ್ದೀರಾ. ಅದೊಂದು ಟಿಪ್ಸ್ ಏನಂತಂದರೆ ಪ್ರತಿಯೊಬ್ಬರು ಏನು ಓದಿರ್ತೀರಲ್ಲ 5 ಮಿನಿಟ್ಸ್ ಕಣ್ಮುಚ್ಕೊಂಡು ನೀವು ರಾತ್ರಿ ಮಲಗಬೇಕಾದ್ರೆ ನಾವೇನು ಓದಿದ್ದೀವಿ ಅಂತ ವಿಚಾರ ಮಾಡ್ಕೊಂಡು ಮತ್ತೆ ಬೆಳಗ್ಗೆ ಏನಾದ್ರೆ ಹೇಗೆ ನಾನು ಓದೋದು ಕಲ್ತಿದ್ದೀನಿ ನಮ್ಗೆ ಆಲ್ರೆಡಿ ಬರುತ್ತೆ ಅನ್ನೋ ಒಂದು ಮನಸ್ಸಲ್ಲಿ ಅಂದ್ಕೊಂಡು ಮೆಡಿಟೇಷನ್ ಮಾಡಿ. ಇನ್ನೊಂದು ವಿಷಯ ಇಲ್ಲ, ನಾನು ಇಲ್ಲಿ ಟೀಚರ್ ಆಗಿ ಬರೋಕ್ಕೆ ಕಾರಣ ನಮ್ಮ ಟೀಚರ್. ಇದೇ ಥರ ನಮಗೆ 10th ಸೆಟಪ್ ಪಾರ್ಟಿ ಮಾಡ್ಬೇಕಾದ್ರೆ ನನಗೊಂದು ಕನಸಿತ್ತು. ಮ್ಯಾಮ್ ಕೇಳಿದ್ರು ನೀನೇನಾಗಬೇಕು ಅಂತಿದ್ಯಾ ಅಂತ. ಮ್ಯಾಮ್ ನಾನು ಇಂಥ ಟೀಚರ್ ಆಗಬೇಕು ಅಂತಿದ್ದೀನಿ. ಯಾಕೆ ಹೇಳಿದ್ರು ಅಂದರೆ ನೀವು ಅಷ್ಟು ಡೆಡಿಕೇಟ್ ಆಗಿ ಪಾಠ ಮಾಡ್ತೀರಾ, ಸ್ಪೆಷಲ್ ಕ್ಲಾಸ್ ತೊಗೊಳ್ತೀರಾ, ಎಲ್ಲ ಮಾಡ್ತೀರಾ ಅಂತ ಹೇಳಿದ್ದೆ. ಅವರ ಒಂದು ಥಾಟ್ಸ್ ಏನಿದೆ, ಅವರ ಒಂದು ಕೊಟ್ಟಿರೋ ಒಂದು ನಾಲೆಜ್ ಇದೆ, ಅದನ್ನ ಯೂಸ್ ಮಾಡಿಕೊಂಡು ನಾನು ಮುಂದೆ ಬರಬೇಕು ಅಂತ ಪ್ರಯತ್ನ ಪಡ್ತೀನಿ. ನೀವು ಅದೇ ಥರ ಮಾಡ್ತಾ ಇದ್ದೀರಾ, ಟೀಚರ್ಸು ಎಲ್ಲ ಎಫರ್ಟ್ ಆಗ್ತಾ ಇದೆ. ಆದರೆ ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಬರಬೇಕು ಅಂದರೆ ದಯವಿಟ್ಟು ಪ್ರತಿಯೊಬ್ಬರು ಇವತ್ತಿಂದಲೇ ನೀವು ಮೆಡಿಟೇಷನಲ್ಲಿ 10 ಮಿನಿಟ್ಸ್ ಕಣ್ಮುಚ್ಕೊಂಡು ನಾನು ಆಲ್ರೆಡಿ ಅಚೀವ್ ಮಾಡಿದ್ದೀನಿ ಅಂದರೆ ನಿಮ್ಗೆ ಏನು ಸ್ಕೋರ್ ಮಾಡಬೇಕು ಅಂತಿದ್ದೀರಾ ಅದನ್ನ ಆಲ್ರೆಡಿ ಆಗಿದೆ. ಇದೇ ಸ್ಕೂಲಲ್ಲಿ ಕಲ್ತ್ಬಿಟ್ಟು ನಿಮಗೆ ಏನು ಪ್ರಶಸ್ತಿ ಕೊಡ್ತಾ ಇದ್ದಾರೆ ಅಂತ ನೀವು ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. ಅದು ಖಂಡಿತ ಸಾಧ್ಯ ಆಗುತ್ತೆ ಮಕ್ಕಳೇ. ನಾನು ಅದು ಮಾಡ್ಕೊಂಡಿದ್ದಕ್ಕೆ ನಾನು ಈ ಒಂದು ಟೀಚಿಂಗ್ ಪೋಸ್ಟ್ಗೆ ಬರೋಕ್ಕೆ ಕಾರಣ ಆಯಿತು. ನೀವು ಪ್ರತಿಯೊಬ್ಬರು ಇವತ್ತಿಂದಲೂ ನೀವು ಪ್ರಯತ್ನ ಪಟ್ಟರೆ ಫೈನಲ್ ಎಕ್ಸಾಮ್ ಏನಿದೆ ಬರೀತಿರಲ್ಲ ಅದಕ್ಕೆ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ನಿಮ್ಮಲ್ಲೇ ಇರುತ್ತೆ. ಯಾರು ಹೇಳಿನೂ ಬರೋದಿಲ್ಲ, ನಿಮ್ಮಲ್ಲಿ ಇದ್ರೆ ಮಾತ್ರ ಅದು ಬರುತ್ತೆ. ದಯವಿಟ್ಟು 5 ಮಿನಿಟ್ಸ್ ಮಲ್ಕೋಬೇಕಾದ್ರೆ ಮತ್ತೆ ಬೆಳಗ್ಗೆ ಮೇಲೆ ನಾನು ಮಾಡಿದ್ದೀನಿ ಆಲ್ರೆಡಿ ಆಗೋಗಿದೆ ಅಂತ ಅಂದ್ಕೊಳ್ಳಿ. ತುಂಬ ಒಳ್ಳೆಯದಾಗುತ್ತೆ. ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಥ್ಯಾಂಕ್ ಯು ಸೋ ಮಚ್.